ಏನ್ ಪದ್ಮಾವತಿ, ನನಗೋಸ್ಕರನೇ ಕಾಯ್ತಾ ಇದ್ಯಾ? ನಿಮ್ಗೆ ಹೇಗಿದ್ರು ಮನೇಲಿ ಹೆಂಡತಿ ಇದ್ದಾಳೆ ಅನ್ನೋ ನೆನ್ಪಿರಲ್ವಲ್ಲ, ನನ್ಗಾದ್ರೂ ನೆನ್ಪಿರ್ಬೇಕಲ್ಲ. ಅಯ್ಯೋ, ಪದ್ಮಾವತಿ ಮೇಡಮ್ಗೆ ಕೋಪ ಬಂದಿರೋ ಹಾಗಿದೆ. ಬಂದ್ರು ಏನ್ ಪ್ರಯೋಜನ? ನಿಮ್ ಗಂಡಸರಿಗೆ ನಮ್ ಹೆಣ್ಮಕ್ಳ ಮನ್ಸನ್ನ ಅರ್ಥ ಮಾಡ್ಕೊಳ್ಳುವಂತ ಜ್ಞಾನ ಆ ದೇವ್ರು ಯಾವಾಗ ಕೊಡ್ತಾನೋ ಏನೋ. ಪರವಾಗಿಲ್ವೇ, ಕೋಪದಲ್ಲೂ ಕೂಡ ಎಷ್ಟು ಅಂದವಾಗಿ ಕಾಣ್ತ್ಯಾ. ತಲೆಗೆ ಸ್ನಾನ ಮಾಡತ್ಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನಿನ್ನ ಈ ಅಂದವಾದ ಕೂದಲನ್ನ ಈ ಹೂವಿಂದ ಅಲಂಕರಿಸೋದ್ ತಾನೆ? ಸರು, ನೀವು ಮಲ್ಲಿಗೆ ಹೂ ತಗೊಂಡ್ಬಂದಿದ್ದೀರಾ? ಶ್ರೀನಿವಾಸ, ಇದು ನಿಜವಾಗ್ಲೂ ಕಲಿಯುಗನಪ್ಪ. ಹೊಗಳಿದ್ಯೋ ಬೈದ್ಯೋ? ಅಷ್ಟೆಲ್ಲ ಯೋಚನೆ ಮಾಡ್ದೆ ನೀವೇ ತಲೆಗೆ ಹೂವ ಮುಡ್ಸಿ. ಏಯ್, ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ, ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು, ನನ್ನ ಪ್ರೀತಿಸು.